ಅಲ್ಲಿ ಇರುವ ದೇವರು ದೃಷ್ಟಿ ಎಲ್ಲಿ ಬೀಳುತ್ತೆ ಇಲ್ಲೇ ತೋರಿಸ್ತೀವಿ. ಅಂದರೆ ಅಲ್ಲಿ ನಿಧಿ ಇದೆ ಅಂತ ಹೇಳ್ತೀವ್ರಿ. ಇಲ್ಲಿ ಒಂದು ಮಾಡಿತ್ತು, ಈ ಕೊಡಿ ತೆಗೆದು ಇದು ಮುಳುಗಿತ್ತಿರು. ಇದನ್ನು ಹೊಸ ಮಂದಿ ಮಣ್ಣು ಮುಚ್ಚಿ ಗುಡಿ ಮ್ಯಾಗಲು ಮಣ್ಣು ಒಂದು ಕೈ ಹತ್ರ ಮಣ್ಣು ಇತ್ತ ಮನೆ ಗುಡಿ ಮೇಲೆ ಏನ್ರಿ. ಆವಾಗ ಮನೆ ಇದು ಅಂಕಲ್ ಮುಚ್ಚಿಟ್ಟ ಇದು ಏಕ ಮಣ್ಣು ಇದು ನನ್ನ ಮೇಲೆ ಇದ್ದೆ ಸಕಾಲ ಹೋಗಿ ಹಿಡಿತೀವಿ. ಇದನ್ನು ಮೂಡಾಳನ್ನು ಹುಡುಗ ಸಮಾಜ ಸೇವಕವ ಇದನ್ನೆಲ್ಲ ಮಣ್ಣು ತೆಗಿಸಿ ಇದನ್ನು ಮಣ್ಣು ತೆಗಿಸಿ ಈ ನಮೂನಿ ಮೊದಲು ಇರೋ ಸ್ಟೇಟಿಗೆ ಇತ್ತು ನೆಲ. ಇದಿಷ್ಟು ಹೋಗೋದಿತ್ತು ಅವ ತೆಗಿಸ್ತು. ಈ ಕ್ವಾಟಿಗೋಡಿ ಇಲ್ಲಿ ಕೇಳಿಸ್ತು. ಅವಾಗ ಇದನ್ನು ಅಲ್ಲಿ ತನಕ ಕೇಳಿಸಿ ಇದನ್ನು ಬೇರೆ ಸ್ವಚ್ಛ ಮಾಡಿಂದ ಇವರು ಹೊಸ ಸಮಾಜ ಸೇವಕ ಇದನ್ನು ತೆಗೆದು ಇದನ್ನಿಟ್ಟು ಕ್ವಾಟಿಗೋಡಿ ತೆಗೆದುಬಿಟ್ಟ. ಆವಾಗ ಇದನ್ನು ಹೀಗೆ ಹೇಳು ಬಂತು ಪ್ರಸಂಗ. ಊರ ದಿಕ್ಕಿಗೆ ಲಕ್ಕುಂಡಿ ಅದು ಉತ್ತರ ಭಾಗಕ್ಕೆ ಕೋಟೆ ವೀರಭದ್ರ ದೇವರ ಗುಡಿ ಉಂಟು. ಉತ್ತರ ದಿಕ್ಕಿಗೆ ಆ ವೀರಭದ್ರ ದೇವರ ನೆರಳು ದೃಷ್ಟಿಯ ನೆರಳು ಎಲ್ಲಿ ಆಗುತ್ತೋ ಅಲ್ಲಿ ಒಂದು ಮಾಡ ಉಂಟು. ಇಲ್ಲೊಂದು ಗಾಡಿ ಇತ್ತ, ಇದು ಗಟ್ಟಿ ಕ್ವಾಟಿ ಗಾಡಿನೇ ಇತ್ತು. ಇದು ಬಾಗಿಲು ಇಟ್ಟಿದ್ದು ಇದ್ರಾಗ ಇತ್ತಂದ್ರಿ ಬಾಗಿಲು. ಅಲ್ಲಿ ಯಾವ ಪ್ರಮಾಣ ಇತ್ತು ಆ ಪ್ರಮಾಣಕ್ಕೆ ಅದರಂಗೆ ಇದು ಬಾಗಿಲು ಇತ್ತು. ಆ ಬಾಗಿಲು ಈಚೆ ಕಡೆ ಈ ಗಾಡಿ ಹಚ್ಚಿ ಮಾಡಿತ್ತು. ಅದು ಇರೋದು ದೃಷ್ಟಿ ಮಾಡಿಗೆ ಬೀಳ್ತಾ ಇತ್ತು. ಅಲ್ಲಿ ನಿಧಿ ಇದೆ ಅಂತ ನೀವು ಹೇಳೋದು. ಇಲ್ಲೇ ಎಲ್ಲಿ ಬೀಳುತ್ತದೆಯೋ ಅಲ್ಲಿಂದ 11 ಅಡಿ ಕೆಳಗೆ 11 ಅಡಿ ಕೆಳಗೆ ನವರತ್ನ ಕೆಚ್ಚಿದ ಬಂಗಾರದ 7 ಅಡಿಯ ಸರ್ಪ ಉಂಟು. ಓಕೆ 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 ಅಂದರೆ 7 ಅಡಿಯ ಸರ್ಪ ನವರತ್ನಗಳಿಂದ ಆಗಿರೋದು ಅಂತ ಹೇಳ್ತಾ ಇರೋದು ನೀವು. ಅದೇ ಬಂಗಾರದಿಂದ ಆಗಿರ್ತಕ್ಕಂಥ ಒಂದು ಸರ್ಪ. ನವರತ್ನ 7 ಅಡಿಯಾಗು 7 ಅಡಿಯಲ್ಲೂ ನವರತ್ನಗಳು. ಓಕೆ 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 ನವರತ್ನ ಕೆಚ್ಚಿದ ಬಂಗಾರದ ಸರ್ಪ ಉಂಟು 7 ಅಡಿ ಅಂದಾಗ ಇಲ್ಲೇ ಐತೆ ಅದು ಸ್ಥಾನ. 11 ಅಡಿ ಕೆಳಗೆ ಇಲ್ಲಿಂದ ತೆಗೆಯೋದು ದೃಷ್ಟಿ. ಇಲ್ಲಿ ಎಲ್ಲಿ ಹೇಳುತ್ತೆ ಅಲ್ಲಿಲ್ಲ. ಅದನ್ನು ಲೆಕ್ಕ ಹಾಕಿದಂದ್ರೆ ಆ ಏರಿವ ದೇವರು 6 ಅಡಿ ಅರಗಾಗತ್ತದ. ಇಷ್ಟೈತು ಇಲ್ಲಿಂದ 6 ಅಡಿ ಮ್ಯಾಗ ಇಷ್ಟು ಹೋಗುತ್ತಲ್ಲ ಒಂದು ಅರ್ತಿ. ಅವಾಗೆಲ್ಲ ಕೆಲವೊಂದು ನಾಣ್ಯಗಳು ಆ ಥರ ಸಿಕ್ಕಿದ್ದನ್ನೆಲ್ಲ ಏನೋ ಇಂದಿರಾ ಗಾಂಧಿ ಸರ್ಕಾರದ ಒಂದಿಷ್ಟು ಕಥೆಗಳು ಹೇಳ್ತಾ ಇದ್ರಿ. ಏನೂ ಸಿಕ್ಕಿಲ್ಲ. ಅದು ಮುಚ್ಚಿ ಐತೆ. ಅದು ಕ್ವಾಟಿ ಗಾಡಿ ತೆಳಗೈತೆ ಅಂದರೆ ಯಾರಿಗೆ ಗೊತ್ತಾದ್ರೆ ಹಬ್ಬ ಹಾಕ್ಬೇಕು. ಯಾರಿಗೂ ಗೊತ್ತಿಲ್ಲ. ಅದಿಷ್ಟು ಸ್ತಬ್ಧ ಬರ್ತೀವಿ. ನಾವು ಬುಕ್ಕಿನಾಗ ಹೋಗೋದ್ರಿಂದ ಪಂಚಾಯತ್ಗೆ ಹೋಗಿ ಹೇಳಿದೆ. ಅದಕ್ಕೆ ಅವರು ಸಿದ್ಲಿಂಗೌಡರು ಅವರು ಆವತ್ತು ಮರುದಿವ್ಸ ಹೇಳಿದ ಮರುದಿವ್ಸ ಮತ್ತು ನನ್ನ ಹತ್ರ ಏನೇನದವ ಅದನ್ನು ತೋರಿಸಿ ನನ್ನ ಹತ್ರ ಕೆಲ್ಸಕ್ಕೆ ಬಾರದು ಅದಾವ ಬಿಡ್ರಿ ಅಂತ ಹೇಳಿದ್ರು. ದಾಖಲೆಗಳೆಲ್ಲ ಇದ್ದುವಾ? ಕೆಲವೊಂದು ಈಗಲೂ ಇದಾವ ಆ ಥರದ್ದು ಏನಾದ್ರು ಜೋಪಾನ ಮಾಡಿ ಇಟ್ಕೊಂಡಿದ್ದೀರಾ? ರೊಕ್ಕ ಭಾಳ ಇಷ್ಟು ನಾಣ್ಯ ತಾಮ್ರದ ಹೂವಿದ್ದು ಅವನು ಸಹಿತ ಸರಾಪಿ ಅಂಗಡಿಯವರು ಬಡ್ಕೊತಿದ್ರು. ಯಾಕಂದರೆ ಚೊಕ್ಕ ತಾಮ್ರದು ಆನಿದ್ದು ಇಷ್ಟಪಡ್ತಿದ್ದವು. ನಿಮ್ಮ ಹತ್ರ ಇದ್ವಾ? ಇದು ಈಗ ಬೇಡ ಒಂದು 12-13 ಅದಾವ ಬಿಡ್ರಿ.
ಹುಡುಕಿದ್ರು ದೊಡ್ಡ ಅಕ್ಕ 300-400 ರೂಪಾಯಿ 500 ತನಕ 1 ಕಿಲೋ ತೊಗೊಂಡಿದ್ರು. ಅವಾಗ ಅವನ್ನ ಕಂಡಾಪಟ್ಟಿ ಮಾಡೀನಿ. ಹೌದಾ? ಈಗ ಒಂದು 14-15 ಅವು ಹೋಗಿನ ಸಿಕ್ಕಿದ್ವು. ಅವು ಕೈ ಬಿಟ್ಟಿಂದ ನಾ ಅಡ್ತೀನಿ ಬಂದು ಸಚ್ಕೊಂಡು ಗದಿಗೆ ಹೋಗೋದು, ಬಂಗಾರದ ವಡ ಸಿಕ್ಕಿದ್ರೆ ಸರಪ್ರ ಅಂಗಡಿಗೆ ಹೋಗೋದು, ಮತ್ತು ದೊಡ್ಡ ಅಂಗಡಿ ಅದು ಅವ್ನು ನೋಡಿತಾನೆ ಮಾಡೋದು. ಬಂಗಾರನೂ ಮಾರಿದಿರಿ? ಯಾವ 10 ರೂಪಾಯಿಗೆ ಒಂದು ಗುಂಟು ತೂಕದ ಬಂಗಾರ ಕಂಡಾಪಟ್ಟಿ ಕೊಟ್ಟೀನಿ. 10 ರೂಪಾಯಿಗೆ ಒಂದು ಕೊಟ್ಟೀನಿ. ಅವಾಗ 300-400 ರೂಪಾಯಿ ಇತ್ತು ಬಂಗಾರದ ಹಳ್ಳಿ. ನಾವು ಕೊಡು ಮುಂದೆ ನೀವು ಕೊಡಬೇಕಾದ್ರೆ 300-400 ರೂಪಾಯಿ ಇರೋದನ್ನು ಕೇವಲ 10 ರೂಪಾಯಿ ಕೊಟ್ಟಿದ್ರು. ಅದು ಆಗಿನ ಕಾಲದಲ್ಲಿ ಆ ಥರದ್ದು. ಅವಾಗೆಲ್ಲ ರಾಶಿ ರಾಶಿ ಬಂಗಾರನೂ ನೋಡಿದಿರಿ ನೀವು? ನೀವು ಒಮ್ಮೆ ಟೆಂಕಿ ಸಿಕ್ಕಿತ್ತು ಹೊರ. ಟೆಂಕಿ ಅಂದರೆ 5 ಅಣೆ 4 ಪೈ ರೂಪಾಯಿಗೆ 3 ಭಾಗ. 4 ಅಣೆ 4 ಬೇಕಾಗತ್ತೆ. ಇದು 5 ಭಾಗ ಅಂದರೆ ಅರ್ಧ ಕಿತ್ತೋಳಿಕೆನೂ ಕಮ್ಮಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಲಕ್ಕುಂಡಿ ಗ್ರಾಮದಲ್ಲಿ ಅಡಗಿರ್ತಕ್ಕಂಥ ನಿಧಿಯ ರಹಸ್ಯ ನೋಡಿ. ಇವತ್ತು ನಮ್ಮ ಜೊತೆಗೆ ಪ್ರಾಚ್ಯ ವಸ್ತು ಸಂಗ್ರಹದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಜೊತೆಗೆ ಇಲ್ಲಿನ ಇತಿಹಾಸವನ್ನು ಗೊತ್ತಿರ್ತಕ್ಕಂಥ, ಪುರಾತತ್ವ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಆದಹ ಕಟ್ಟಿಮನಿ, ಜೊತೆಗೆ ಅಬ್ದುಲ್ ರಜಾಕ್ ಅಂತಲೂ ಕೂಡ ಹೆಸರುವಾಸಿ. ಇಲ್ಲಿನ ಇತಿಹಾಸ, ಇಲ್ಲಿ ಅಡಗಿರ್ತಕ್ಕಂಥ ಚಿನ್ನದ ಖಜಾನೆ, ನಿಧಿಯ ರಹಸ್ಯ, ದೇಗುಲಗಳ ಎಲ್ಲ ಪ್ರಮುಖ ವಿಷಯಗಳನ್ನು ಕೂಡ ಅರಿದು ಕುಡಿದವರು. ಹಾಗಾಗಿ ಇವರ ಬಳಿ ಅನೇಕ ಮಾಹಿತಿಗಳು ನಿಮಗೆ ಸಿಗಬಹುದು ಅಂತ. ಲಕ್ಕುಂಡಿ ವಿಶೇಷವಾಗಿ ನೋಡಿ, ನಾವು ಹಂಪಿಯನ್ನು ವಿಶೇಷ ಸ್ಮಾರಕವಾಗಿ, ಜೊತೆಗೆ ಒಂದು ರೀತಿಯಾಗಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ನೋಡ್ತೀವಿ. ಅದೇ ನಿಟ್ಟಿನಲ್ಲಿ ಲಕ್ಕುಂಡಿಯು ಕೂಡ ಈಗ ಕೇಂದ್ರ ಸ್ಥಾನವಾಗಿ ಎಲ್ಲರ ಗಮನವನ್ನು ಸೆಳೀತಾ ಇರೋದು. ಎಲ್ಲೋ ಒಂದು ಕಡೆ ಇಲ್ಲಿನ ಜನರ ಆವಾಸ ಸ್ಥಾನವನ್ನು ಎಲ್ಲೋ ಒಂದು ಕಡೆ ಕಿತ್ಕೊಳ್ಳುತ್ತೆ. ಯಾಕೆಂದರೆ ಒಂದು ಎಲ್ಲಿ ಹುಡುಕಿದ ಕಡೆಯೆಲ್ಲ ಕೂಡ ಈ ಥರದ ನಿಧಿಯ ರಹಸ್ಯ ಅಡಗಿದೆ ಅನ್ನೋ ರೀತಿಯಾಗಿ ಉತ್ಖನನ ಕಾರ್ಯ ಶುರುವಾಗಿದೆ. ಏನು ಹೇಳ್ತೀರಿ ಈ ಲಕ್ಕುಂಡಿ ಗ್ರಾಮದ ಬಗ್ಗೆ? ಲಕ್ಕುಂಡಿ ಇತಿಹಾಸದ ಬಗ್ಗೆ ಏನು ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಎಲ್ಲರಿಗೂ ಇತಿಹಾಸದ ಬಗ್ಗೆ ತಿಳ್ಕೊಬೇಕನ್ನುವಂಥ ಏನು ಉದ್ದೇಶದ ಈ ಲಕ್ಕುಂಡಿ ಇತಿಹಾಸ ಅಂತಂದರೆ, ಲಕ್ಕುಂಡಿ ಊರ ಹೆಸರು ಹೆಂಗೆ ಬಂತು, ಲಕ್ಕುಂಡಿಯ ಪ್ರಾಚೀನತೆ ಎಷ್ಟು, ಲಕ್ಕುಂಡಿಯೊಳಗೆ ಏನೇನು ಭೂಮಿಯೊಳಗೆ ಅಡಗಿದೆ, ಭೂಮಿಯ ಮೇಲೆ ಯಾವ್ಯಾವ ಶೈಲಿಯ ದೇವಾಲಯಗಳದಾವು, ಐತಿಹಾಸಿಕ ಕಟ್ಟಡಗಳು ಅದಾವು, ಲಕ್ಕುಂಡಿಯ ಪ್ರಾಚೀನತೆ ಅಂದರೆ ಆದಿ ಮಾನವರು ಬಂದು ಇಲ್ಲಿ ನೆಲೆಸ್ತಾರೆ. ಪ್ರಾಗೈತಿಕ ಇತಿಹಾಸ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತೀವಿ. ಅಂದರೆ ಇಲ್ಲಿ ನಾವು ಬರೀ ಇತಿಹಾಸ ಅಂತಂದ್ರೆ ಆದಿ ಮಾನವರು ಸಹ ಇಲ್ಲಿ ಬಂದು ನೆಲೆಸಿದ್ರು ಅನ್ನೋದಕ್ಕೆ ಬೂದಿ ಬಸಪ್ಪನ ಗುಡಿ ಹತ್ತಿರ ಉತ್ಖನನ ಮಾಡಿದಾಗ ಅಲ್ಲಿ ಲಕ್ಕುಂಡಿಯ ಪ್ರಾಚೀನತೆ ನಮಗೆ ಸಿಕ್ತು. ಡಾಕ್ಟರ್ ಸುಂದರ ಅನ್ನೋರ ಮಾರ್ಗದರ್ಶನದೊಳಗೆ. ಅವರು ನನ್ನ ಇತಿಹಾಸದ ಕಲಿಸಿದಂಥ ಗುರುಗಳು ಹೌದು. ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಈ ದಿಶೆಯೊಳಗೆ ಈ ಲಕ್ಕುಂಡಿ ಬಗ್ಗೆ ನಾವು ಏನು ತಿಳ್ಕೊಬೇಕಂದ್ರೆ, ಲಕ್ಕುಂಡಿಯ ಪ್ರಾಚೀನತೆ ಅಂದರೆ ಶ್ರೀರಾಮಚಂದ್ರ ದತ್ತಿ ಅಗ್ರಹಾರ. ಅಂದರೆ ಲಕ್ಕುಂಡಿಗೆ ಶ್ರೀರಾಮಚಂದ್ರ ಬಂದು ಮುಂದೆ ಹಂಪಿಗೆ ಹೋಗಿ ಹನುಮಂತನನ್ನು ಕರ್ಕೊಂಡು ಇಲ್ಲಿ ಏನು ಲಕ್ಕುಂಡಿ ಅದ, ಈ ಲಕ್ಕುಂಡಿ ಪ್ರಾಚೀನತೆ ಅಂದರೆ ಹನುಮಂತನನ್ನು ಕರ್ಕೊಂಡು ಸೀತೆಯನ್ನು ಹುಡ್ಕಕ್ಕೆ ಹೋಗ್ತಾನೆ. ಹೀಗಾಗಿ ಶ್ರೀರಾಮಚಂದ್ರ ದತ್ತಿ ಅಗ್ರಹಾರ ಅಂದರೆ ಅನೇಕ ಕಲ್ಲುಗಳ ಮೇಲೆ ಲಕ್ಕುಂಡಿ ಬಗ್ಗೆ ಉಲ್ಲೇಖ ಆಗುತ್ತೆ. ಜೊತೆಗೆ ಲಕ್ಕುಂಡಿ ಇತಿಹಾಸ ಪ್ರಾಗೈತಿಕ ಇತಿಹಾಸ ಕಾಲದಿಂದ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ 3 ಸುತ್ತಿನ ಕೋಟೆ, ಬಾದಾಮಿಯ ಚಾಲುಕ್ಯರ ಕಾಲದ್ದು, ನಂತರ ರಾಷ್ಟ್ರಕೂಟರ ಕಾಲದ್ದು, ನಂತರ ಕಲ್ಯಾಣ ಚಾಲುಕ್ಯರ ಕಾಲದ್ದು ಅಂತ ಹೇಳ್ತೀವಿ. ಇಲ್ಲಿರ್ತಕ್ಕಂಥ ಏನು ಕೋಟೆಗೋಡೆ ಇದೆ, ಇದು ವಿಜಯನಗರ ಅರಸರ ಕಾಲದ್ದು. ಸ್ಮಾರಕಗಳ ಅವಶೇಷಗಳನ್ನು ಬಳಸಿ ಹಾಳು ಮಣ್ಣನ್ನು ಉಪಯೋಗಿ ನಂತರ ಬಾದಾಮಿ ಚಾಲುಕ್ಯರ ಕಾಲದ ಕೋಟೆ ಮೇಲೆ ಕಟ್ಟಿರುವಂಥದ್ದು. ಅದರ ಜೊತೆಗೆ ವಿಜಯನಗರ ಅರಸರ ಕಾಲದೊಳಗೆ, ಆಮ್ಯಾಗಿಂದ ಹೊಯ್ಸಳ ಅರಸರ ಕಾಲದೊಳಗೆ ಇಲ್ಲೇನು ಕೋಟೆಗೋಡೆ, ಏನು ಕೆಳಗಿನ ಕೋಟೆ ಭಾಗ, ಮೇಲಿನ ಕೋಟೆ ಭಾಗ ಅಂತ ಏನು ಕರಿತೀವಿ, ಅಗಸಿ ಅದ, ಅಗಸಿ ಏನದ ಈ ಊರನ್ನು ಡಿವೈಡ್ ಮಾಡಿ 2 ಮಾಡುತ್ತೆ. ಇಲ್ಲೇ ಒಟ್ಟಾರೆ 3 ಸುತ್ತಿನ ಕೋಟೆಗೋಡೆ ಇದೆ. 3 ಸುತ್ತಿನ ಕೋಟೆಗೋಡೆಯೊಳಗೆ ಹೇಳಿದ್ನಲ್ಲ, ಮತ್ತೊಂದು ಸುತ್ತಿನ ಕೋಟೆಗೋಡೆ ನಂತರ ನಿರ್ಮಾಣ ಮಾಡ್ಯಾರ ಅಂತ ಹೇಳಿದೆ. ಒಟ್ಟಾರೆ ಈ ಲಕ್ಕುಂಡಿಯ ಈ ಭಾಗವನ್ನು ನಾವು
ಉತ್ಖನನ ಮಾಡಲಿಕ್ಕೆ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಆ ಕಡೆ ಚಂದ್ರಮೌಳೇಶ್ವರ ದೇವಸ್ಥಾನ. ಇಲ್ಲಿ ಅರಸನ ಒಡ್ಡೋಲಗ ದರ್ಬಾರ್ ಹಾಲ್ ಇತ್ತು ಅಂತ ಹೇಳ್ತೀವಿ. ಅರಸನ ಅರಮನೆ ಆ ಕಡೆ ಭಾಗ ಇತ್ತು ಅಂತ, ಆ ಕಡೆ ಅರಸನ ರಾಣಿಯರ ಅಂತಃಪುರ ಇತ್ತು ಅಂತ ಹೇಳ್ತೀವಿ. ಹೀಗಾಗಿ ಇಲ್ಲಿ ಸುತ್ತಮುತ್ತಲು ಏನು ಜಾಗೆಯೊಳಗೆ ಅಚ್ಚಪ್ಪನ ಬಯಲು ಅಂತ ಕರೀತಾರೆ, ಇಲ್ಲಿ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು ಇದ್ವು ಅಂತ ಹೇಳ್ತೀವಿ. ಹೀಗಾಗಿ ಲಕ್ಕುಂಡಿ ಈ ಸಂಪತ್ತು ಭರಿತ ಆಗಿತ್ತು ಅಂತ ಹೇಳಲಿಕ್ಕೆ ಕಾರಣ, ಇಲ್ಲಿ ಆಗಿನ ಕಾಲದೊಳಗೆ ಬಂಗಾರದ ನಾಣ್ಯಗಳನ್ನು ಟಂಕಿಸುವಂಥ ಟಂಕಸಾಲೆಗಳು 3-4 ಇದ್ವು ಅಂತಂದರೆ, ಇಲ್ಲಿ ಏನು ಲಕ್ಕುಂಡಿ ಅದ, ಈ ಲಕ್ಕುಂಡಿಯೊಳಗೆ ಅಚ್ಚಪ್ಪನ ಬಯಲು ಅಂತ ಕರೆದ್ರೆ ಎಲ್ಲೆಲ್ಲಿ ಅದಾವನ್ನು ತಿಳ್ಕೋಬೇಕು. ಜೊತೆಗೆ ಸಕಲ ಸಂಪತ್ಭರಿತವಾದಂಥ ಲಕ್ಕುಂಡಿ ಅಂದರೆ ಲಕ್ಷ್ಮೀ ಊರು, ಲಕ್ಕಿ ಗುಂಡಿ ಅನ್ನುವಂಥದ್ದು. ಈ ಲಕ್ಕಿ ಅಂದರೆ ಕನ್ನಡದೊಳಗೆ ಲಕ್ಕಿ, ಲಕುಮಿಕರ, ಲಕ್ಷ್ಮೀಕರ ಅಂದರೆ ಸಂಸ್ಕೃತದೊಳಗೆ ಲಕ್ಷ್ಮಿ. ಅದೇ ರೀತಿ ಲಕ್ಕಿ ಅನ್ನುವಂಥ ಏನು ಶಬ್ದ ಅದ, ಬಂಗಾಳಿ ಭಾಷೆಯೊಳಗೆ ಲಕ್ಕಿ ಅನ್ನುವಂಥದ್ದು ಅದು ಸಂಸ್ಕೃತದೊಳಗೆ ಲಕ್ಷ್ಮಿನ. ಹೀಗಾಗಿ ಲಕ್ಕುಂಡಿ ಬಗ್ಗೆ ನಾವು ತಿಳ್ಕೊಬೇಕಂತಂದರೆ, ಈ ಲಕ್ಕುಂಡಿ ಇತಿಹಾಸ ಸಾಕಷ್ಟು ಜನ ಇಂಗ್ಲೀಷ್ನೊಳಗೆ ಬರ್ದಾರೆ, ಕನ್ನಡದಾಗ ಬರೀತಾರೆ, ಹಿಂದಿಯೊಳಗೆ ಬರ್ದಾರೆ. ಆ ಲಕ್ಕುಂಡಿಯನ್ನು ಸಂಪೂರ್ಣ ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಅನೇಕ ಶಾಸನಗಳು, ಶಿಲ್ಪಗಳು, ದೇವಾಲಯಗಳು ಸಿಗ್ತಾನೇ ಇದ್ದಾವೆ. ಇಲ್ಲೇ ಕೋಟೆಯ ಒಂದು ಪ್ರವೇಶ ದ್ವಾರ ಸಿಕ್ತು, ಒಂದು ವೀರ್ಗಲ್ ಸಿಕ್ತು, ಶಾಸನ ಸಿಕ್ತು. ಅಲ್ಲೇ ಒಂದು ದೇವಾಲಯದ ತಳಪಾಯ ಸಿಕ್ತು, ಶಾಸನ ಸಿಕ್ತು. ಇಲ್ಲೇ ಒಂದು ದೇವಾಲಯ ಸಿಕ್ತು, ಅದರ ತಳಪಾಯದ ಶಾಸನ ಸಿಕ್ತು. ಹಿಂಗೆ ಪ್ರತಿಯೊಂದು ಕಡೆ ಇಲ್ಲಿ ಏನೇನು ಸಿಕ್ಕಾವು ಅವನ್ನೆಲ್ಲ ನಾವು ನೋಡಿದಾಗ, ಇಲ್ಲಿ ಎಲ್ಲ ಅಗಿತೀರಿ ಅಲ್ಲಿ ಒಂದು ದೇವಾಲಯದ ತಳಪಾಯ ಜೊತೆಗೆ ಶಾಸನ ಶಿಲ್ಪಗಳು ಸಿಕ್ಕಾವು. ಹೀಗಾಗಿ ಇದ್ರ ಜೊತೆಗೆ ನಿಧಿಗಳು ಸಿಗ್ತಾವೆ. ನಿಧಿಗಳು ಅಂದ್ರೆ ನಿಕ್ಷೇಪಗಳು ಯಾವಾಗಲಿಂದ ಸಿಗಾಕತ್ತಾವು. ಕೆಲವು ಜನರು ಸರ್ಕಾರಕ್ಕೆ ಕೊಟ್ಟಾರ, ಕೆಲವು ಜನರು ಸರ್ಕಾರಕ್ಕೆ ಕೊಟ್ಟಿಲ್ಲ. ಅದು ಈಗೇನು ಪ್ರಾಚ್ಯ ವಸ್ತು ಪ್ರಜ್ಞೆ ಅವೇರ್ನೆಸ್ ಕ್ರಿಯೇಟ್ ಅಂದ್ರೆ ಪ್ರಾಚ್ಯ ವಸ್ತು ಏನು ಈ ಲಕ್ಕುಂಡಿಯೊಳಗೆ ಸಾವಿರಾರು ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಟು ಏನು ಬಯಲು ವಸ್ತು ಸಂಗ್ರಹಾಲಯ ಆಯಿತು. ಇದರ ಪರಿಣಾಮ ಎಲ್ಲರ ಮೇಲೆ ಆಗಿದ್ದಕ್ಕೆ ಇಲ್ಲಿ ಒಬ್ಬ ಬಾಲಕ 8ನೇ ತರಗತಿ ಕಲಿಯುವಂಥ ಹುಡುಗ ಸುಧಾ ಇಲ್ಲಿ ಏನು ಸಿಕ್ಕಂಥ ಏನು ಒಂದು ನಿಧಿ ನಿಕ್ಷೇಪ ಅಂತ ಕರಿತೀರಿ, ಅದನ್ನು ಸರ್ಕಾರಕ್ಕೆ ಕೊಡುವ ಒಂದು ಮನಸ್ಸು ಮಾಡಿದ್ನಲ್ಲ. ಹೀಗಾಗಿ ಇದು ಪ್ರಾಚ್ಯ ವಸ್ತು ಪ್ರಜ್ಞೆ ಅಂದರೆ ಇಲ್ಲಿ ಬಯಲು ವಸ್ತು ಸಂಗ್ರಹಾಲಯ ಮಾಡಿದ್ದಕ್ಕೆ ಇದು ನಿದರ್ಶನ ಅಂತ ಹೇಳ್ತಾ, ಇಂಥ ಮನೋಭಾವನೆಯನ್ನು ಸರ್ಕಾರ ಏನು ಕೆಲಸ ಮಾಡಕತ್ತೈತಿ, ಇಲ್ಲಿ ಏನೇನು ಶಿಲ್ಪ ಶಾಸನಗಳು ಸಿಗ್ತಾವೆ ಅವನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ರೆ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರಬೇಕಂದ್ರೆ ಇಂಥ ಉತ್ಖನನ ಅವಶ್ಯ. ಇಲ್ಲಿ ನಿಧಿ ಸಿಗುತ್ತಾ, ನಿಕ್ಷೇಪ ಸಿಗುತ್ತಾ ಅಂತ ಉತ್ಖನನ ಮಾಡ್ತಾಯಿಲ್ಲ. ಇಲ್ಲಿ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರಬೇಕು, ಸ್ಮಾರಕಗಳು ಸಿಗ್ತಾವು. ಹೀಗಾಗಿ ಇಲ್ಲಿ ಉತ್ಖನನ ಮಾಡ್ತಾಯಿದ್ವಿ. ಇದು 3ನೇ ಸಲ. ಅಂದರೆ ಕರ್ನಾಟಕ ಸರ್ಕಾರದಿಂದ ಏನು 2003 ಮಾಡಿತ್ತು 7ರವರೆಗೆ, ಅದು ಮಾನ್ಯ ಸಚಿವರಾದಂಥ ಎಚ್ ಕೆ ಪಾಟೀಲರ ಕಾಲದೊಳಗೆ ಡಾಕ್ಟರ್ ಸುಂದರ ಅವರ ಮಾರ್ಗದರ್ಶನದಲ್ಲಿ ಈಗ ಇಲ್ಲೇನು ಮತ್ತು ಉತ್ಖನನ ಮಾಡ್ತಾಯಿದ್ದೀವಿ. ಇದು 2ನೇ ಸಾರಿ. ಇದಕ್ಕೂ ಪೂರ್ವದೊಳಗೆ ಮುಂಬೈ ಸರ್ಕಾರ ಇದ್ದಾಗ ಮೊರಾರ್ಜಿ ದೇಸಾಯಿ ಅನ್ನೋರು ಮುಖ್ಯಮಂತ್ರಿ ಇದ್ದಾಗ, ಮುಂಬೈ ಪ್ರಾಂತ ಅಂದರೆ ಮುಂಬೈ ಸರ್ಕಾರ ಇದ್ದಾಗ ಇಲ್ಲಿ ಪರೀಕ್ಷಾರ್ಥ ತಗ್ಗುಗುಂಡಿಗಳನ್ನು ನೋಡಿ 53 ಮಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಉತ್ಖನನ ಪೂರ್ವಭಾವಿ ಪ್ರಾರಂಭ ಆಗಿತ್ತು. ಅದನ್ನು ಮುಂದುವರಿಸಿದವರು ಮಾನ್ಯ ಸಚಿವರು ಒಂದು ಏನು ಇದ್ರ ಬಗ್ಗೆ ಆಸಕ್ತಿ ವಹಿಸಿ ಮಾಡ್ತಾ ಇದ್ದಾರೆ. ಈ ಲಕ್ಕುಂಡಿ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರಿದ್ರೆ ಇದು ಹರಪ್ಪ, ಮೊಹೆಂಜೊದಾರೋ, ಹಂಪಿ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಲಕ್ಕುಂಡಿಯನ್ನು ಆ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಯವರು ಇದಕ್ಕೆ ಹೆಚ್ಚು ಇದರ ಬಗ್ಗೆ ಆಸಕ್ತಿ ಹೊಂದಿ ಇದನ್ನು ಹೆಚ್ಚು ಇದ್ರ ಬಗ್ಗೆ ಸ್ಮಾರಕಗಳ ದುರಸ್ತಿಯೊಂದಿಗೆ ಲಕ್ಕುಂಡಿಯನ್ನು ಅಭಿವೃದ್ಧಿಪಡಿಸ್ಬೇಕಂತ ಹೇಳ್ತಾ ನನ್ನ ಅನಂತ ಇನ್ನೊಂದು ಮಾತು ಸರ್, ಇಲ್ಲಿನ ಹಿರಿಯ ವ್ಯಕ್ತಿಗಳೊಬ್ಬರನ್ನ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ವೀರಭದ್ರ ಸ್ವಾಮಿಯ ನೇರ ದೃಷ್ಟಿ, ಆ ಕಣ್ಣಿನ ದೃಷ್ಟಿ ಯಾವ ದಿಕ್ಕಿಗೆ ಬೀಳಿತು ಅಂದರೆ ಉತ್ತರ ದಿಕ್ಕಿಗೆ. ಆ ಭಾಗದಲ್ಲಿ ಒಂದು 11 ಅಡಿ ಆಳದಲ್ಲಿ ಒಂದು ನವರತ್ನಗಳ ಒಂದು ಸಪ್ತ ಎಡೆ ಎತ್ತಿರ್ತಕ್ಕಂಥ ಸರ್ಪ ಇದೆ ಅನ್ನೋ ಒಂದು ಉಲ್ಲೇಖವನ್ನು ಮಾಡೋದು. ಅದು ಅವ್ರು ಯಾವ ರೀತಿಯಾಗಿ ಓದಿದ್ರು ಏನೋ ಗೊತ್ತಿಲ್ಲ, ಬಟ್ ಆ ಥರದ ಉಲ್ಲೇಖಗಳು ಕೂಡ ಈ ಲಕ್ಕುಂಡಿ ಆ ರೀತಿ ನಾನು ಹೇಳೋದಿಲ್ಲ. ಯಾರೋ ಏನೇ ಹೇಳ್ತಾರಂತೇಳಿ ನಾವು ಇತಿಹಾಸಕಾರರು, ಪುರಾತತ್ವ ಶಾಸ್ತ್ರಜ್ಞರು ಅದನ್ನು ಒಪ್ಪುವುದಿಲ್ಲ. ನೀವು ಹೇಳಿದ್ದಕ್ಕೆ ದಾಖಲೆಯನ್ನು ಸರ್ಕಾರಕ್ಕೆ ಒದಗಿಸ್ಬೇಕಾಗತ್ತೆ. ಏನು ನಿಧಿ ನಿಕ್ಷೇಪ ಅಥವಾ ಅಲ್ಲಿ ಹಂಗೈತಿ ಹಿಂಗೈತಿ ಅಂತೇಳಿದ್ರೆ ದಾಖಲೆಯನ್ನು ಸರ್ಕಾರಕ್ಕೆ ಒದಗಿಸಿದ್ರೆ ಅದು ಪ್ರೂವ್ ಆಗುತ್ತೆ. ಇಲ್ಲ ಅವ್ರು ಹಂಗೆ ಹೇಳಿದರು ಅಂತೇಳಿ ನೀವು ಹೇಳಿದ್ರೆ ನಾನು ಹೇಳಿದ್ರೆ ತಪ್ಪು. ಅಲ್ಲೇ ಸಿಗುತ್ತಾ ಬಿಡುತ್ತಾ ಅನ್ನೋದು ಅದು ಮುಂದೆ ಸರ್ಕಾರ ಅದರ ಬಗ್ಗೆ ಸೂಕ್ತ ಕ್ರಮ ತಗೊತದೆ. ಈಗ ಅವ್ರು ಹೇಳಿದ್ದನ್ನು ನಾನು
ಅದನ್ನು ಹೇಳಕ್ಕೆ ಬಯಸೋದಿಲ್ಲ. ಆದರೆ ಇಲ್ಲಿ ಏನು ಕೆಲವು ಊಹಾಪೋಹಗಳು ಇರ್ತಾವೆ, ಐತಿಹ್ಯಗಳು ಅಂತೀವಿ, ಸ್ಥಳೀಯ ಜನರ ನಂಬಿಕೆಗಳು ಅಂತೀವಿ. ಆ ರೀತಿ ಒಳಗೆ ಅದನ್ನು ನೀವು ಹೇಳಬೇಕಾ ಹೊರತು ಅದು ಅಧಿಕೃತ ಅಥೆಂಟಿಕ್ಕು ಅಕ್ಯುರೇಟ್ ಅಲ್ಲ. ನಾ ಹೇಳೋದು ನೇರವಾಗಿ ದಿಟ್ಟ, ನೇರ, ನಿರಂತರ ಅಂತ ಏನು ಬಳಸ್ತೀರಿ ಹಂಗೆ ಇತಿಹಾಸಕ್ಕೆ ಸ್ಮಾರಕಗಳ ಬಗ್ಗೆ ಶಿಲ್ಪಗಳ ಮತ್ತು ಶಾಸನಗಳ ಆಧಾರ, ಪುರಾತತ್ವ ಆಧಾರ ಅವಶ್ಯ. ಹೀಗಾಗಿ ಇಂಥ ವಿಷಯದೊಳಗೆ ನಾವು ಇಂಥ ಜನರು ಹೇಳ್ಯಾರ ಅಂಥೇಳಿ ಅದನ್ನು ಇದು ಮಾಡೋಂಗಿಲ್ಲ. ಇದಕ್ಕೆ ಸರ್ಕಾರದ ಅವಗಾಹನೆಗೆ ತೊಗೊಂಬರ್ಬೇಕು. ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಅವ್ರು ಒದಗಿಸ್ಬೇಕು. ಬರೀ ಹೇಳಿದ್ರೆ ಅದು ಸರ್ಕಾರ ಅದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ, ಒಟ್ಟಾರೆ ಜನರು ಹೇಳಿದ್ದನ್ನು ನಾನು ಹೇಳೋದಿಲ್ಲ, ನೀವು ಅವ್ರ ಬಗ್ಗೆ ಹೇಳಿದ್ದನ್ನು ನನ್ನ ಬಾಯಿಲೆ ಕೇಳಿದ್ರಿ. ಆದರೆ ನಾನು ಯಾವಾಗಲೂ ಇದ್ರ ಬಗ್ಗೆ ಅಧಿಕೃತ ಮಾತಾಡೋನು, ಇದು ಇಲಾಖೆಯೊಳಗೆ ಕೆಲಸ ಮಾಡಿದವನು. ನನಗೆ ಏನು ಮಾಹಿತಿ ಇದೆಯೋ ಅದ್ರ ಪ್ರಕಾರ ಹೇಳ್ತೀನಿ. ಕೆಲವು ಜನರು ಹೇಳಿದ್ದ ಹೇಳಿಕೆಯನ್ನು ನಾನು ನಂಬುದಿಲ್ಲ ಅಂತ ಹೇಳಿ ಪ್ರಮುಖವಾಗಿ ಒಂದು 10 x 10 ಮೀಟ್ರ್ ವಿಸ್ತೀರ್ಣದಲ್ಲಿ ಈಗ ತೆಗಿಲಿಕ್ಕೆ ಶುರು ಮಾಡಿರ್ತಕ್ಕಂಥ ಆ ಜಾಗ, ಪ್ರಮುಖವಾಗಿ ಆ ಜಾಗ ಇದೆಯಲ್ಲ, ಅದು ಏನನ್ನು ಕೇಂದ್ರೀಕರಿಸೋದು ಸರ್? ಏನು ಇರಬಹುದು ಅನ್ನೋ ಒಂದು ಅರಮನೆ, ದರ್ಬಾರ್ ಹಾಲು ಇದಾವಂತೇಳಿ ಅದ್ರ ತಳಪಾಯಿಗಳು ಸಿಗ್ಬೋದು. ಈಗ ನೀವೇನು ಅಲ್ಲಿ ಸಿಗುತ್ತಾ ಅಂತ ಕೇಳ್ತಿರಲ್ಲ, ಅಲ್ಲೇನು ಉತ್ಖನನ ಮಾಡ್ತಾರ, ಅದು ಆದಮೇಲೆ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರುತ್ತೆ. ನಮಸ್ಕಾರ.